ಸಾಲ ಕಟ್ಟದೇ ಇರುವಂಥ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಯನ್ನ 15 ದಿನ ಬೀಗ ಜಡಿಯಲಾಗಿದೆ. ಈಗ ಮಕ್ಕಳ ಪರಿಸ್ಥಿತಿ ಏನು ಅಂತ. ಸಾಲ ಕಟ್ಟದೆ ಹಠಕ್ಕೆ ಬಿದ್ದಿರುವಂಥ ಕಾಂಗ್ರೆಸ್ ಮುಖಂಡ ಈತ ಸಾಲದಿಂದ ಈತನ ಶಾಲೆಗೆ ಕಳೆದ 15 ದಿನದಿಂದ ಬೀಗ ಜಡಿಯಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂಥ ಕೇಂಬ್ರಿಡ್ಜ್ ಶಾಲೆ ಅದು, ಆ ಶಾಲೆಗೆ ಬೀಗ ಹಾಕಲಾಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರಳಹಳ್ಳಿ ವಿಶ್ವನಾಥ್ಗೆ ಸೇರಿರುವಂಥ ಶಾಲೆ ಅದು. ಶಾಲೆಯ ಹೆಸರಿನಲ್ಲಿ ಅಥವಾ ಈ ಒಂದು ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದಾನಂತೆ ಈತ. ಈಗ ವಾಪಸ್ ಕೊಡಬೇಕಲ್ಲ, ಇಲ್ಲ ಈಗ. ಸೊ ಸಾಲ ಕಟ್ಟದೆ ಈ ರೀತಿಯಾಗಿ ಹಠಕ್ಕೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ನೋಡ್ತಾರೆ, ಆಮೇಲೆ ಆ ಶಾಲೆಗೆ ಬೀಗವನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಶಾಲೆಯನ್ನು ನಡೆಸಬಾರ್ದು ಅಂತೇಳಿ. ಬಟ್ ಅದನ್ನ ಆ ಶಾಲೆಯನ್ನು ನಂಬಿರುವಂಥ ಮಕ್ಕಳು, ಪೋಷಕರು ಈಗ ಆತಂಕದಲ್ಲಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕೆ ಹಿಂಗಾಯಿತು ಅಂತ ನೋಡಿ. ಶಾಲೆಯ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಪಡೆದಿದ್ದಾನಂತೆ ಈ ಕೈ ಮುಖಂಡ. ಶಾಲೆಯು ಮತ್ತೆ ಕಲಿಕೆ ಇಲ್ಲದೆ ಈಗ ವಿದ್ಯಾರ್ಥಿಗಳ ಭವಿಷ್ಯ ಅಂತೂ ಅತಂತ್ರ ಆಗಿದೆ. 15 ದಿನ ಆಯ್ತು. ಶಾಲೆ ಮೇಲೆ ಈಗ ಶಾಲೆ ಇದೆ ಅಂಥೇಳಿ ಅದರ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಆ ಶಾಲೆಗೆ ಬೀಗವನ್ನು ಹಾಕಲಾಗಿದೆ. ಈಗ ಶಾಲೆಯೂ ಇಲ್ಲ, ಈ ಕಡೆ ಕಲಿಕೆ ಇಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗ್ತಾ ಇದೆ. ಸೊ ವಿದ್ಯೆ ಇಲ್ಲದೆ 600ಕ್ಕೂ ಅಧಿಕ ವಿದ್ಯಾರ್ಥಿಗಳ ಭವಿಷ್ಯ, ಅಂದರೆ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಇದೆಯಲ್ಲ, ಅದು ಅತಂತ್ರ ಆಗಿದೆ. ಸಮಸ್ಯೆ ಕಂಡರೂ ಕೂಡ ಇಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಾ ಇದೆಯಾ ಅಂತ ಪ್ರಶ್ನೆ. ಖಾಸಗಿ ಶಾಲೆಗಳ ಏಜೆಂಟ್ ಇರುತ್ತೆ ಓಡಿಸುತ್ತಿರುವ ಶಿಕ್ಷಣಾಧಿಕಾರಿಗಳಿಗೆ ಶಾಲೆ ವಂಚಿತ ಆಗಿದೆ, ವಿದ್ಯಾಭ್ಯಾಸ ವಂಚಿತ ಆಗಿದೆಯಲ್ಲ. ನೀವು ಖಾಸಗಿ ಒಂದು ಅವ್ರ ಮೇಲೆ ಏನು ಕ್ರಮ ತಗೊಳ್ತೀರಾ? ಮಕ್ಕಳಿಗೆ ವಿಚಾರದಲ್ಲಿ ತುಂಬ ಅನ್ಯಾಯ ಆಗಿದೆ. ಪೋಷಕರು ಲಕ್ಷಾಂತರ ರೂಪಾಯಿ ಕೊಟ್ಟು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಗಾರೆ ಕೆಲಸ ಮಾಡ್ತಾ ಇದ್ದೀವಿ, ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಗಾರೆ ಕೆಲಸ ಮಾಡ್ಕೊಂಡು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ನಾವಿದ್ದೀವಿ. ನೀವು ಪೋಷಕರಿಗೆ ನ್ಯಾಯ ಕೊಡ್ತೀರಾ? ಅವನ ಬಗ್ಗೆ ಏನು ಕ್ರಮ ಕೊಡ್ತೀರಾ? ಸರ್ 15 ದಿನ ನೀವು ಹೇಗೆ ಆಫೀಸ್ ವರ್ಕ್ ಮಾಡ್ತಾ ಇದ್ದೀರಾ? ಈ ಥರ ಎಲ್ಲ ಇಡೀ ತಾಲೂಕಲ್ಲೇ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಈ ಥರ ಸಂಗತಿ ನಡೆದಿಲ್ಲ. ಇವತ್ತು ದಿನ ಈ ಥರ ಒಂದು ಆಗಿರೋದ್ರಿಂದ ನೀವು ಏನು ಕ್ರಮ ಕೊಡ್ತೀರಾ? ನೋಡಿ, ಈಗ ಮಕ್ಕಳಿಗೆ ಹಕ್ಕು ಉಲ್ಲಂಘನೆ ಆಗಿರೋದ್ರಿಂದ ಅವ್ರಿಗೆ ಕಾನೂನು ಮಕ್ಕಳ ರಕ್ಷಣೆ ಸಮಿತಿಯರು ಬಂದಿದ್ದಾರೆ. ಅವ್ರ ಕೈಗೆ ಓಡಿಸಿ ನೀವು ಮಕ್ಕಳಿಗೆ ಏನು ರಕ್ಷಣೆ ಕೊಡಬೇಕು, ಏನು ಅನ್ಯಾಯ ಆಗಿದೆ ಮಕ್ಕಳಿಗೆ. ಸರ್, ಇದು ಕೇಂಬ್ರಿಡ್ಜ್ ಶಾಲೆಯ ಆಡಳಿತ ಮಂಡಳಿ ಆರ್ಥಿಕ ಸಂಘರ್ಷದಿಂದ ಶಾಲೆ 4ನೇ ತಾರೀಕು ಮುಚ್ಚಿದೆ ಸರ್. ರಜೆ 11 ಡೇಸ್ ಆಗಿದೆ ಸರ್. ಈಗ ಈ ಶಾಲೆ ಮುಚ್ಚಿದ ಮೇಲೆ ನಾನು ಅವ್ರಿಗೆ ನೋಟಿಸ್ ಕೊಟ್ಟು ಆಡಳಿತ ಮಂಡಳಿಯವರಿಗೆ DDPIಗೆ ರಿಪೋರ್ಟ್ ಮಾಡಿದ್ದೀನಿ. ಇದ್ರದ್ದು ಕ್ರಮ ಏನು ಅಂದರೆ, ಈಗ ವ್ಯತ್ಯಯ ಆಗಿರೋ ಕ್ಲಾಸ್ಗಳನ್ನು ರಜೆ ಅವಧಿಯಲ್ಲಿ ಮಾಡಬೇಕು ಅಂತಲೂ ಕೂಡ ಚಿಂತನೆ ಮಾಡಿದ್ದೀವಿ. ಅದನ್ನು ಮಾಡ್ತೀವಿ. ಈಗ ಇನ್ನು 2 ದಿನದಲ್ಲಿ ಓಪನ್ ಮಾಡಬೇಕು ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ಅದು ಬ್ಯಾಂಕ್ ಇಶ್ಯೂ ಇರೋದ್ರಿಂದ ಆಡಳಿತ ಮಂಡಳಿಯವ್ರನ್ನ ಕರೆದು ಈಗ ಆಲ್ರೆಡಿ DDPI ಅವರು ಮಾತಾಡಿ ಭವಿಷ್ಯ ಐತೆ, ಹೆಚ್ಚು ಮಕ್ಕಳು ಭವಿಷ್ಯ ಏನು ಅಂದರೆ ನಾವು ಕೇಳ್ಕೊಳ್ಳೋದು, ಇವ್ರದ್ದು ಕಾನೂನು ಪ್ರಕಾರ ಏನೇ ಇರಲಿ ಅದನ್ನೆಲ್ಲ ಬದಿಗಿಟ್ಟು ಬ್ಯಾಂಕ್ ಅವರು ಕೂಡ ಅವ್ರಿಗೂ ಮಕ್ಕಳವ್ರೆ, ಬ್ಯಾಂಕಲ್ಲಿ ನೌಕರಿ ಕೆಲಸ ಮಾಡೋರು ಮ್ಯಾನೇಜರ್ಗೂ ಮಕ್ಕಳಿರ್ತಾರೆ. ಈಗ ಇನ್ನೇನು ಮುಂದೆ ದೊಡ್ಡ ಎಕ್ಸಾಮ್ ಐತೆ, ಪರೀಕ್ಷೆಗಳಿವೆ. ಆ 670 ಮಕ್ಕಳ ಭವಿಷ್ಯಕ್ಕೋಸ್ಕರನಾರು ಇವ್ರು ಏನೇ ಕ್ರಮ ತಗೊಳ್ಳಂಗಿದ್ರು ಬೇಸಿಗೆ ರಜದಲ್ಲಿ ತಗೊಳ್ಳಿ, ಎಲ್ಲ ಎಕ್ಸಾಮ್ ಆದಮೇಲೆ. ಈಗ ಶ್ರೀರಂಗಪಟ್ಟಣ ಕಿರಂಗೂರು ಗ್ರಾಮದಲ್ಲಿ ಇರುವಂಥ KV ಶಾಲೆ ಮುಚ್ಚಿ 15 ದಿನ ಆಗಿದೆ. ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಿದ್ದಾರೆ. ಮಕ್ಕಳಿಗೆ ಇದು ಮಕ್ಕಳ ಒಂದು ರಕ್ಷಣಾ ಸಮಿತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.